ನಮಸ್ಕಾರ ಸ್ನೇಹಿತರೆ, ನಿಮ್ಮದೇ ಆದ ಚಾನೆಲ್ ರಾಶಿ ತತ್ವಕ್ಕೆ ಹಾರ್ದಿಕ ಸ್ವಾಗತ. ಇಂದು ನಿಮಗೆ ತಿಳಿದಂತೆ 2026 ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಲಿದೆ. ಅದು ಹೇಗೆ ಅಂತೀರಾ? ಈ ವಿಡಿಯೋದಲ್ಲಿ ನಾನು ನಿಮಗೆ ಗ್ರಹಗಳ ಸ್ಥಿತಿಗಳು ಮತ್ತು ನಿಮ್ಮ ಭವಿಷ್ಯ ಮತ್ತು ನಿಮ್ಮ ಪ್ರೇಮದ ಭವಿಷ್ಯ ಮತ್ತು ಯಾವ ರಾಶಿಗೆ ಏನು ಸಂಕಷ್ಟವಿದೆ, ಅದಕ್ಕೆ ಹೇಗೆ ಪರಿಹಾರ, ಇದೆಲ್ಲವನ್ನು ತಿಳಿಸುತ್ತೇನೆ. ನೀವು ಈ ವಿಡಿಯೋ ನೋಡುತ್ತಿದ್ದರೆ ಇದು ನಿಮ್ಮ ಅದೃಷ್ಟ. ಇದು ನಿಮಗೆ ಒಂದು ಸಂಕೇತ. 2026 ಸಾಮಾನ್ಯ ವರ್ಷ ಅಲ್ಲ. ಇದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಗಿಸುತ್ತದೆ. ನಿಮಗೆ ಬೇಕಾಗಿರುವ ಕೆಲಸ, ನಿಮಗೆ ಬೇಕಾಗಿರುವ ಹಣ, ನೀವು ಅದನ್ನು ಹೇಗೆ ಪಡೆಯಬಹುದು, ಏನಾದರೂ ಸಂಕಷ್ಟವಿದ್ದರೆ ಹೇಗೆ ಪರಿಹಾರಗೊಳ್ಳಬಹುದು, ಇದೆಲ್ಲವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಜವಾಬ್ದಾರಿ ಈ ವಿಡಿಯೋ ಮೂಲಕ ನೋಡಿ ತಿಳಿದುಕೊಳ್ಳಿ. ನೀವು ಸಿದ್ಧವೇ? ನಿಮ್ಮ ಭಾಗ್ಯದಲ್ಲಿ ಬರೆಯಲಿಟ್ಟಿರುವ ಸತ್ಯವನ್ನು ತಿಳಿಯಲು ಅಥವಾ ಕೇಳಿಸಿಕೊಳ್ಳಲು ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಏಕೆಂದರೆ ಕೊನೆಯದಲ್ಲಿ ನಾನು ಹೇಳಲು ಒಂದು ಸತ್ಯವಿದೆ. ಆ ಸತ್ಯ ನಿಮ್ಮ ಜೀವನವನ್ನು ತಿರುವು ಮಾಡಬಹುದು. ಹಾಗಾದರೆ ತಡ ಏನಕ್ಕೆ ವೀಕ್ಷಕರೇ? ಇಂದು ಈ ವಿಡಿಯೋವನ್ನು ಶುರು ಮಾಡೋಣ. ಮೊದಲನೆಯದಾಗಿ ನಾನು ನಿಮ್ಮ ಜೊತೆ 2026 ಯಾವ ಗ್ರಹಗಳು ಹೇಗೆ ಇರುತ್ತವೆ ಇಂದು ನಾನು ಮಾತಾಡುತ್ತೇನೆ. ಮತ್ತು ಗ್ರಹಗಳ ಮೇಲೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಶಕ್ತಿಶಾಲಿ ಎಂದು ನಿಮಗೆ ಗೊತ್ತು. ಅದರಲ್ಲಿ 2026 ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಶಕ್ತಿಶಾಲಿಯ ವರ್ಷ. ಹಾಗಾದರೆ ನಿಮ್ಮ ಭವಿಷ್ಯದ ದೊಡ್ಡ ಬದಲಾವಣೆಗಳು ಕೇಳಲು ಸಿದ್ಧರಾಗಿ. ಇಂದು 2026 ನಿಮ್ಮ ಜೀವನದಲ್ಲಿ ಹೇಗೆ ಪರಿಣಾಮ ಬೀರುತ್ತದೆ ಎಂದು ತಿಳಿಯೋಣ. ಹಾಗಾದರೆ ಮೊದಲನೆಯ ಪ್ರಶ್ನೆ, 2026 ಏಕೆ ವಿಶೇಷ? 2026 3 ಗ್ರಹಗಳು ಬಹಳ ವಿಶೇಷ. ಅದರಲ್ಲಿ ಮುಖ್ಯ 3 ಗ್ರಹಗಳೆಂದರೆ ಸೂರ್ಯ, ರಾಹು, ಕೇತು, ಶನಿ. 2026 3 ಮುಖ್ಯ ಗ್ರಹದ ಬದಲಾವಣೆಗಳನ್ನು ನಡೆಯುತ್ತದೆ. ಮೊದಲನೆಯದಾಗಿ ಶನಿ ಗ್ರಹದ ಚಲನೆ, ಗುರುನ ಸ್ಥಾನ ಬದಲಾವಣೆ ಮತ್ತು ರಾಹು ಕೇತು ಪರಿಣಾಮ. ಇವು 3 ಗ್ರಹಗಳು 2026 ಬದಲಾಗುತ್ತದೆ. ಇದು ಬದಲಾದಂತೆ ಗ್ರಹದ ಸ್ಥಿತಿಯೂ ಬದಲಾಗುತ್ತದೆ. ಆವಾಗ ನೀವು ಸೇರಿ ಒಂದು ಕರ್ಮ ರೀಸೆಟ್ ಆಗುತ್ತದೆ. ಅಂದರೆ ಅರ್ಥ ಏನು ಗೊತ್ತಾ? ನೀವು ಮಾಡಿದ ಒಳ್ಳೆಯದಕ್ಕೂ ಕೆಟ್ಟದ್ದೇ ಫಲ ಸಿಗುತ್ತದೆ. ಇದು ಗ್ರಹದ ರೀಸೆಟ್ ಎಂದರೆ ಜೀವನದಲ್ಲಿ ಹೊಸ ದಾರಿ ತೆರೆಯುತ್ತದೆ. ಮೊದಲನೆಯದಾಗಿ ಗ್ರಹಗಳ ವಿಷಯವನ್ನು ತಿಳಿದುಕೊಂಡಿದ್ದೇವೆ. ಇವಾಗ ಮುಂದೆ ಪ್ರೀತಿ ಮತ್ತು ಸಂಬಂಧಗಳು. 2026 ಪ್ರೀತಿ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರುತ್ತದೆ. ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಿಸುತ್ತದೆ. ಕೆಲವರು ಮದುವೆ ಆಗಬಹುದು, ಕೆಲವರ ಮದುವೆ ಆಗದೇ ಇರಬಹುದು. ಕೆಲವರು ತಮ್ಮ ಸೋಲ್ಮೇಟ್ ಅನ್ನು ಭೇಟಿ ಮಾಡಬಹುದು. ಆದರೆ ಕೆಲ ಸಂಬಂಧಗಳು ಮುರಿಯಬಹುದು.
ನೀವು ಅತಿಯಾಗಿ ನಿಮ್ಮ ಪಾರ್ಟ್ನರ್ ಮೇಲೆ ಶಕ್ ಮಾಡಿ ನಿಮ್ಮ ಸಂಬಂಧವನ್ನು ಮುರಿಯಬಹುದು. ಚಿಕ್ಕ ಚಿಕ್ಕ ಮಾತಿಗೂ ಬ್ರೇಕಪ್ ಆಗಬಹುದು. ಅದರಲ್ಲಿ ಯಾವ ರಾಶಿಗೆ ಈ 2026ರಲ್ಲಿ ಸೋಲ್ಮೇಟ್ ಸಿಗುವುದಿಲ್ಲ, ನಾನು ಮುಂಚೆ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ನೀವು ಹೋಗಿ ಆ ವಿಡಿಯೋವನ್ನು ನೋಡಿ. ಆದರೆ ನಾನು ನಿಮಗೆ ಒಂದು ಎಚ್ಚರಿಕೆಯನ್ನು ನೀಡುತ್ತೇನೆ. ನಿಜವಾದ ಸಂಬಂಧಗಳು ಉಳಿಯುತ್ತವೆ, ನಕಲಿ ಸಂಬಂಧಗಳು ಕೊನೆಗೊಳ್ಳುತ್ತದೆ. ಹಾಗಾದರೆ ನೀವು ಯೋಚನೆ ಮಾಡಿ ಸಂಬಂಧಗಳನ್ನು ಮುರಿಯಬೇಕು. ಇವಾಗ 3ನೇ ಹಂತಕ್ಕೆ ಹೋಗೋಣ. 3ನೇ ಹಂತ ಹಣ ಆ್ಯಂಡ್ ಕರಿಯರ್. ಬಹಳ ಜನರಿಗೆ ಕೈಗೆ ಹಣ ನಿಲ್ಲುವುದೇ ಇಲ್ಲ, ಲಕ್ಷ್ಮಿ ಕೈಯಲ್ಲಿ ಬರುವುದೇ ಇಲ್ಲ. ಆದರೆ ಈ ವರ್ಷ ಹಣದ ವಿಷಯದಲ್ಲಿ ದೊಡ್ಡ ಅವಕಾಶಗಳನ್ನು ತೋರಿಸುತ್ತದೆ. ನಿಮಗೆ ಹೊಸ ಉದ್ಯೋಗ, ವ್ಯವಹಾರದಲ್ಲಿ ಲಾಭ. ಆದರೆ ತಪ್ಪು ನಿರ್ಧಾರ ಮಾಡಿದರೆ ನಷ್ಟ. ನೀವು ಹೇಗೆ, ಯಾವ ರಾಶಿಗೆ ಯಾವ ಹಣದ ಸಮಸ್ಯೆ ಇದೆ ಅದನ್ನು ನಾನು ಮುಂಚೆ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ನೀವು ಅಲ್ಲಿ ಹೋಗಿ ನೋಡಿ. ನೀವು ಆ ರಾಶಿಯದವರೇ ಆಗಿದ್ದರೆ ಅದಕ್ಕೆ ಏನೇ ಪರಿಹಾರ ಅನ್ನುವುದನ್ನು ತಿಳಿಸಿದ್ದೇನೆ. ಹಾರ್ಡ್ ವರ್ಕ್ ಮಾಡಿದಂತೆ, ನಿಮಗೆ ಕೆಲಸ ಮಾಡಿದಂತೆ ಹಣ ಸಿಗುತ್ತಿಲ್ಲ ಅಂದರೆ ಅದರಲ್ಲಿ ಪರಿಹಾರ ಇದೆ. ಇಲ್ಲಿ ಒಂದು ಸೀಕ್ರೆಟ್, 2026ರಲ್ಲಿ ಯಾರು ರಿಸ್ಕ್ ತೆಗೆದುಕೊಳ್ಳುತ್ತಾರೆ ಅವರೇ ಗೆಲ್ಲುತ್ತಾರೆ. ದೊಡ್ಡ ಕೆಲಸವನ್ನು ಮಾಡಿ ರಿಸ್ಕ್ ಅನ್ನು ತಗೊಳ್ಳಿ, ಅಂದರೆ ಖಚಿತ ಗೆಲ್ಲುತ್ತೀರಾ. ಇವಾಗ ಮುಂದಿನ ಹಂತದಲ್ಲಿ ಗ್ರಹಣಗಳ ಪ್ರಭಾವ. ಈ ವರ್ಷ ಗ್ರಹಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಪರಿಣಾಮ ಬೀರುತ್ತವೆ. ಹೌದು ವೀಕ್ಷಕರೇ, ಯಾವ ಗ್ರಹಗಳು ನಿಮ್ಮ ಜೀವನದಲ್ಲಿ ಹೇಗೆ ಪರಿಣಾಮ ಬೀರುತ್ತದೆ ಎಂದರೆ, ಮನಸ್ಸಿನ ಬದಲಾವಣೆ, ಜೀವನದ ಗುರಿ ಬದಲಾವಣೆ. ನೀವು ಏನೋ ಗುರಿ ಇಟ್ಟುಕೊಂಡಿದ್ದೀರಾ, ಆದರೆ ಬೇರೆದನ್ನೇ ಸಾಧಿಸುತ್ತೀರಾ. ಹೊಸ ಆರಂಭ. ಕೆಲವರು ಆ ಗುರಿಯನ್ನು ಮುಟ್ಟಿ ತಮ್ಮ ಜೀವನದಲ್ಲಿ ಹೊಸ ಆರಂಭಗೊಳಿಸಬಹುದು. ಆದರೆ ನೆನಪಿಡಿರಿ, ಗ್ರಹಣದ ಸಮಯದಲ್ಲಿ ನೀವು ಮಾಡುವ ನಿರ್ಧಾರ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಅದಕ್ಕೆ ಎಚ್ಚರಗೊಂಡು ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳಿ. ಇವಾಗ ಯಾರಿಗಾದರೂ ಏನಾದರೂ ಕಷ್ಟಗಳು ಇದ್ದರೆ ಅದಕ್ಕೆ ನಾನು ನಿಮಗೆ ಒಂದು ರಹಸ್ಯದ ಪರಿಹಾರಗಳನ್ನು ತಿಳಿಸುತ್ತೇನೆ. ಇದು ಗಮನ ಕೊಟ್ಟು ಕೇಳಿ, ಏಕೆಂದರೆ ಈ ಪರಿಹಾರಗಳು ರಹಸ್ಯಮಯ, ಹಾಗೆ ಖಚಿತ ಫಲವನ್ನು ನೀಡುತ್ತದೆ. ಇಲ್ಲಿ ಒಂದು ಶಕ್ತಿಶಾಲಿ ಪರಿಹಾರವಿದೆ. ಅದು ಏನೆಂದರೆ, ಪ್ರತಿ ಶನಿವಾರ ದೀಪವನ್ನು ಹಚ್ಚಿ ಧ್ಯಾನ ಮಾಡಿ, ನಕಾರಾತ್ಮಕ ಜನರೊಂದಿಗೆ ದೂರ ಇಡಿ, ನೆಗೆಟಿವ್ ಪೀಪಲನ್ನು ತಮ್ಮ ಜೀವನದಿಂದ ಹೊರಹಾಕಿ, ದೇವಸ್ಥಾನಕ್ಕೆ ಹೋಗಿ ದೇವರ ಮುಂದೆ ದೀಪವನ್ನು ಹಚ್ಚಿ. ನೀವು ನಿಮ್ಮ ಭಾಗ್ಯವನ್ನು ಬದಲಾಯಿಸಬಹುದು. ನಿಮ್ಮ ಭಾಗ್ಯ ನಿಮ್ಮ ಕೈಯಲ್ಲಿದೆ. ನೀವು ಪಡುವ ಶ್ರಮ ಮತ್ತು ಕೆಲವು ಪರಿಹಾರಗಳಿಂದ ನಿಮ್ಮ ಜೀವನವನ್ನೇ ಬದಲಾಗಿಸಬಹುದು. ಇಂದು 2026 ನಿಮ್ಮ ಜೀವನವನ್ನು ಬದಲಾಯಿಸಲು ಬಂದಿರುವ ವರ್ಷ. ಹಾಗಾದರೆ ನೀವು ಶ್ರಮಪಟ್ಟು ನಿಮ್ಮ ಜೀವನವನ್ನು ಬದಲಾಯಿಸಿ. ನೀವು ಸಿದ್ಧರಾ ಅಥವಾ ಇದೇ ಜೀವನದಲ್ಲಿ ಉಳಿಯುತ್ತೀರಾ? ನೋಡಿ ವೀಕ್ಷಕರೇ, 2026 ಆಗಲೇ 3 ತಿಂಗಳನ್ನು ಮುಗಿದಿದೆ. ಹಾಗಾದರೆ ಒಂದು ಕ್ವೆಶ್ಚನ್ ನೀವೇ ಮಾಡಿ, ನಾನು ಈ ಜೀವನವನ್ನು ಮುಂದೆ ಸಾಧಿಸುತ್ತಿದ್ದೇನಾ ಅಥವಾ ಅಲ್ಲೇ ಇದೆಯಾ? ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಮಾಡಿ, ಮತ್ತು ನಿಮಗೆ ಏನು ಸಮಸ್ಯೆ ಅಂತ ಕಮೆಂಟ್ ಮಾಡಿ. ಅದನ್ನು ನಾನು ಓದಿ ಖಚಿತ ಪರಿಹಾರವನ್ನು ತಿಳಿಸುತ್ತೇನೆ. ಮತ್ತಷ್ಟು ಜ್ಯೋತಿಷ್ಯದ
ರಹಸ್ಯಗಳು ತಿಳಿಯಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿ ಆಗೋಣ ಮತ್ತೊಂದು ರಹಸ್ಯದ ಜ್ಯೋತಿಷ್ಯದ ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.